ಹಾಯ್ ಗಾಯ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಬಿಸಿ ಬಿಸಿಯಾಗಿರುವಂಥ ಒಳಗೆ ಸಾಫ್ಟಾಗಿ ಹೊರಗೆ ಕ್ರಿಸ್ಪಿಯಾಗಿ ಮೈಸೂರು ಬಜ್ಜಿನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ರೆಸಿಪಿನ ನೋಡ್ಕೊಂಡು ಬರೋಣ ಯಾವ ಥರ ಮಾಡೋದು ಅಂತ. ಮೈಸೂರು ಬಜ್ಜಿ ಮಾಡೋದಕ್ಕೆ 2 ಕಪ್ ಅಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀವಿ, 1 ಗ್ಲಾಸ್ ಅಷ್ಟು ಮೊಸರನ್ನ ತಗೊಂಡಿದ್ದೀವಿ, ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿನ 2 ಸ್ಪೂನ್ ತಗೊಂಡಿದ್ದೀವಿ, ಒಂದು 3 to 4 ಸ್ಪೂನ್ ಅಷ್ಟು ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಕಾಯಿನ ತಗೊಂಡಿದ್ದೀವಿ, ಮತ್ತು ಸಣ್ಣದಾಗಿ ಹೆಚ್ಚಿರುವಂತಹ ಹಸಿಮೆಣಸಿಕಾಯಿ 1 ಟೀ ಸ್ಪೂನ್, ಅರ್ಧ ಟೀ ಸ್ಪೂನ್ ಜೀರಿಗೆ, ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ತಗೊಂಡಿದ್ದೀವಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಮೈಸೂರು ಬಜ್ಜಿಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಶುಂಠಿ ಚಟ್ನಿ, ಅದಕ್ಕೆ ಪುದೀನ ಹಾಕಿದ್ರೆ ಇನ್ನೂ ಕೂಡ ಚೆನ್ನಾಗುತ್ತೆ. ಹಾಗಾಗಿ ಇಲ್ಲಿ ಕಡಲೆನ ತಗೊಂಡಿದ್ದೀನಿ, ಮೆಣಸಿಕಾಯಿ ತಗೊಂಡಿದ್ದೀವಿ, ಮತ್ತು ತುರಿದಿರೋ ಕಾಯಿ, ಮತ್ತು ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಇಲ್ಲಿ ಮೈದಾ ಹಿಟ್ಟಿಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ, ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಇವಾಗಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗಲೇ ಆ್ಯಡ್ ಮಾಡ್ಕೊಳೋದ್ರಿಂದ ಅದು ಹಸಿ ಹಸಿ ವಾಸನೆ ತುಂಬ ಚೆನ್ನಾಗಿ ಇರುತ್ತೆ, ಆಮೇಲೆ ಚೆನ್ನಾಗಿ ರೋಸ್ಟ್ ಕೂಡ ಆಗುತ್ತೆ ನಾವು ಕಾಯಿಸಿದಾಗ. ಮತ್ತು ಇಲ್ಲಿ ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿನ ಕೂಡ ಹಾಕ್ಕೊತಾ ಇದ್ದೀವಿ. ಶುಂಠಿ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ದಪ್ಪ ದಪ್ಪ ಹಾಕ್ಬಿಟ್ರೆ ಚೆನ್ನಾಗಾಗಲ್ಲ ತಿನ್ನೋಕ್ಕೆ. ಮತ್ತು ಸಣ್ಣದಾಗಿ ಹೆಚ್ಚಿರುವಂತಹ ಫ್ರೆಶ್ ಆಗಿರೋ ತೆಂಗಿನ ಕಾಯಿನ ತಗೊಂಡಿದ್ದೀವಿ. ಫ್ರೆಶ್ ಆಗಿದ್ದರೆ ಸ್ವೀಟಾಗಿ ತುಂಬಾ ಚೆನ್ನಾಗಿ ಇರುತ್ತೆ. ತೆಂಗಿನ ಪೀಸ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಬಾಯಿಗೆ ಸಿಗ್ತಾ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಸಣ್ಣದಾಗಿ ಹೆಚ್ಕೊಂಡಿರುವಂಥ ಹಸಿಮೆಣಸಿಕಾಯಿನ ಇವಾಗ ಆ್ಯಡ್ ಮಾಡಿಕೊಂಡು 1 ಬಟ್ಲಷ್ಟು ಮೊಸರನ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ. ಮೊಸರು ಸ್ವಲ್ಪ ಹುಳಿಯಾಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಫ್ರೆಶ್ ಮೊಸರಾದರೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಇದನ್ನೆಲ್ಲ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ಇಲ್ಲಿ ಸೇರಿಸ್ಕೋಬೇಕು. ಇದನ್ನು ಚೆನ್ನಾಗಿ ನಾವು ಈಗ ಬೀಟ್ ಮಾಡ್ಕೋಬೇಕು ಒಂದೇ ಡೈರೆಕ್ಷನಲ್ಲಿ. ನೀವು ಬೀಟ್ ಎಷ್ಟು ಚೆನ್ನಾಗಿ ಮಾಡ್ಕೊಂಡ್ರೋ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಫ್ಲಫಿಯಾಗಿ ನಿಮಗೆ ಮೈಸೂರು ಬಜ್ಜಿ ಸಿಗುತ್ತೆ. ಕಲಿಸ್ಕೋಬೇಕಾದ್ರೆ ಮಧ್ಯೆ ಮಧ್ಯೆ ನೀರನ್ನು ಆ್ಯಡ್ ಮಾಡಿಕೊಂಡು ಕಲಿಸ್ಕೋಬೇಕು. ನಾವು ಮಾಮೂಲಿ ಬಜ್ಜಿ ಹದಕ್ಕೆ ನಾವು ಇದನ್ನು ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ಅದೇ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ನೋಡಿ, ಈ ಹದಕ್ಕೆ ಕಲಿಸ್ಕೋಬೇಕು. ಸ್ವಲ್ಪ ಈರುಳ್ಳಿ ಪಕೋಡಕ್ಕಿಂತ ಇನ್ನೂ ತೆಳ್ಳಗೆ ಕಲಿಸ್ಕೋಬೇಕು. ನಾವು ಮೆಣಸಿಕಾಯಿ ಬಜ್ಜಿ ಕಲಿಸ್ಕೊತೀವಲ್ಲ ಅದು ಪರ್ಫೆಕ್ಟ್ ಆಗಿರುತ್ತೆ. ನಿಮಗೆ ಕಲರ್ ಬೇಕಂದರೆ ಸ್ವಲ್ಪ ಖಾರದ ಪುಡಿನೂ ಕೂಡ ಆ್ಯಡ್ ಮಾಡ್ಕೋಬೋದು, ಅಥವಾ ನಿಮಗೆ ಮೆಣಸಿನ್ಕಾಯಿ ಸಿಗುತ್ತೆ ತಿಂತ ಅಂದರೆ ಮೆಣಸಿನ್ಕಾಯಿ ಮತ್ತು ಶುಂಠಿನ ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ಕೂಡ ಹಾಕೋಬೋದು, ಸ್ವಲ್ಪ ಗ್ರೀನಿಶ್ ಕಲರ್ ಆಗಿ ಬರುತ್ತೆ. ನೋಡಿ, ಒಂದೇ ಕಡೆ ಬೀಟ್ ಮಾಡೋದ್ರಿಂದ ಎಷ್ಟು ಚೆನ್ನಾಗಿ ಫ್ಲಫಿ ಥರ ಬರ್ತಾ ಇದೆ. ನೀವು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಬಜ್ಜಿ ಬರುತ್ತೆ. ನೋಡಿ ಯಾವ ಥರ ಬಂದಿದೆ. ಅಷ್ಟು ಸಾಫ್ಟ್ ಆಗಿದ್ದರೆ ಸಾಕು. ಇದನ್ನು ಒಂದು 20 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡ್ತೀವಿ. ಇವಾಗ ಬಜ್ಜಿ ಹಿಟ್ಟು ನೆನೆಯೋ ಅಷ್ಟೊತ್ತಿಗೆ ನಾವು ಇವಾಗ ಚಟ್ನಿನ ಮಾಡ್ಕೋಬೇಕು. ಒಂದು 5 ಹಸಿಮೆಣಸಿನ್ಕಾಯಿನ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಸ್ವಲ್ಪ ಪುದೀನ ಸೊಪ್ಪು, ಮತ್ತು ತುರಿದಿಟ್ಕೊಂಡಿರೋಂಥ ಕಾಯಿನ 1 ಕಪ್ ಹಾಕ್ಕೊತಾ ಇದ್ದೀವಿ. ಶುಂಠಿ ಚಟ್ನಿ, ಪುದೀನ ಚಟ್ನಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಒಂದು ಅರ್ಧ ಕಪ್ಪಷ್ಟು ಕಡಲೆನ ಹಾಕ್ಕೊತಾ ಇದ್ದೀವಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀವಿ, ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿನ ಹಾಕ್ಕೊತಾ ಇದ್ದೀವಿ. ಇವಾಗ ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬರ್ತೀವಿ. ಇವಾಗ ಒಂದು ದಪ್ಪ ಆಗಿರೋ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ, ಅದಕ್ಕೆ ಇವಾಗ ಕಾಯೋಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ದಪ್ಪ ಆಗಿರೋದನ್ನೇ ತಗೊಳ್ಳಿ, ಏಕೆಂದರೆ ಅದು ಮೀಡಿಯಮ್ ಉರಿಲಿ ಬೇಯಿಸ್ಬೇಕಾಗತ್ತೆ. ಎಣ್ಣೆ ಕಾಯೋ ತನಕ ಸ್ವಲ್ಪ ಜಾಸ್ತಿ ಉರಿಲೇ ಇಟ್ಕೊಳ್ಳಿ, ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ, ಇವಾಗ ಒಂದು 20 ಮಿನಿಟ್ಸ್ ನೆಂದಾದ್ಮೇಲೆ ಚೆನ್ನಾಗಿ ಒಂಥರ ಉಬ್ದಂಗೆ ಕಾಣ್ತಾ ಇದೆ. ಇನ್ನೂ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್, ಫ್ಲಫಿ ಥರ ಕಾಣ್ತಾ ಇದೆ. ಇದು ನೋಡೋಕ್ಕೆ ಒಂಥರ ಚೆನ್ನಾಗಿದೆ ಗೈಸ್ ಅಲ್ವಾ? ಆ್ಯಕ್ಚುಲಿ ಅಮ್ಮ ಮಾಡಬೇಕು ರೀತಿ. ಇವಾಗ ಎಣ್ಣೆ ಕಾದಿದೆ. ಇವಾಗ ಸ್ಮಾಲ್ ಬಾಲ್ಸ್ ಶೇಪ್ ಮಾಡಿಕೊಂಡು ಈ ಥರ ಕಾದಿರೋ ಎಣ್ಣೆಗೆ ಬಿಡ್ತಾ ಇದ್ದೀವಿ. ಸ್ವಲ್ಪ ಸಣ್ಣದಾಗೆ ತಗೊಳ್ಳಿ ಸೈಜ್ನ, ಅದು ಎಣ್ಣೆಗೆ ಹಾಕಿದ ಮೇಲೆ ಸೈಜ್ ದಪ್ಪ ಆಗುತ್ತೆ, ಡಬಲ್ ಆಗುತ್ತೆ. ಒಂದು 2 to 3 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡಿದ್ರೆ ಅದೇ ತಳ ಬಿಡುತ್ತೆ. ನೀವು ನೋಡ್ಬೋದು, ನಾವು ಹಾಕಿದಾಗ ತುಂಬಾ ಸಣ್ಣ ಕ್ವಾಂಟಿಟಿಯಲ್ಲೇ ರೌಂಡ್ ಶೇಪಲ್ಲಿ ಹಾಕಿದ್ವಿ. ಇವಾಗ ಒಂದು ತುಂಬ ಡಬಲ್ ಸೈಜ್ ಆಗಿದೆ ಅಂತಲೇ ಹೇಳ್ಬೋದು. 2 ಕಡೆನೂ ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ರೋಸ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದು ಒಳಗಡೆ ಆ ಥರ ಕುಕ್ ಹಾಕಿರಲ್ಲ, ಸ್ವಲ್ಪ ಮೆತ್ತಗೆ ಹಂಗೆ ಸಿಕ್ಬಿಡುತ್ತೆ ಹಿಟ್ಟು. ಹಾಗಾಗಿ ಸ್ವಲ್ಪ ರೆಡ್ಡಿಶ್ ಬ್ರೌನ್, ಸ್ವಲ್ಪ ಗೋಲ್ಡನ್ ಬ್ರೌನಿಶ್ ಆಗೋ ತನಕ ಕುಕ್ ಮಾಡ್ಕೋಬೇಕು.
ನೋಡಿ ಈ ಕಲರಿಗೆ ಬಂದರೆ ಪರ್ಫೆಕ್ಟಾಗಿ ಆಗಿರುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ. ಮಾಡಬೇಕಾದ್ರೆ ಅದು ಬಬಲ್ಸ್ ಬರಲ್ಲ. ಆಮೇಲೆ ನಾವು ಸ್ಪೂನ್ನ ಟಚ್ ಮಾಡಿದಾಗ ಕ್ರಿಸ್ಪಿ ಎಣ್ಣೆ ಒಳಗಡೆ ಕ್ರಿಸ್ಪಿಯಾಗಿ ಸೌಂಡ್ ಬರುತ್ತೆ. ಈ ಥರ ಆಗಿದ್ರೆ ಪರ್ಫೆಕ್ಟಾಗಿ ಬಂದಿರುತ್ತೆ ಅಂತ, ಒಳಗೂ ಕೂಡ ಹೊರಗೂ ಕೂಡ. ಇವಾಗ ಆಗಿದೆ. ಇವಾಗ ಇದನ್ನು ತೆಗಿತಾ ಇದ್ದೀವಿ. ಬಿಸಿ ಬಿಸಿ ಮೈಸೂರು ಬಜ್ಜಿ ರೆಡಿ ಆಗಿದೆ. ಟೇಸ್ಟ್ ನೋಡಿ ಹೇಳ್ತೀನಿ ಯಾವ ಥರ ಇದೆ ಅಂತ. ಇನ್ನೊಂದು ಟ್ರಿಪ್ ಹಾಕಿದ್ದಾರೆ ಅಮ್ಮ. ನೀವು ನೋಡ್ಬೋದು ಗೈಸ್ ಎಷ್ಟು ಫ್ಲಫಿ ಆಗಿದೆ ಒಳಗಡೆ ಅಂತ. ಇದ್ರ ಜೊತೆ ಶುಂಠಿ ಮತ್ತು ಪುದೀನ ಚಟ್ನಿ. ಶುಂಠಿ ಫ್ರೈ ಆದಮೇಲೆ ಟೇಸ್ಟೇ ಒಂಥರ ಸೂಪರ್ ಆಗಿದೆ ಗೈಸ್. ತುಂಬಾ ಚೆನ್ನಾಗಿದೆ. ಮಸ್ಟ್ ಟ್ರೈ ರೆಸಿಪಿ ಅಂತಲೇ ಹೇಳ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರದ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ. ಹ್ಯಾವ್ ಎ ನೈಸ್ ಡೇ. ಬಾಯ್.